ಈಗ ನಿಮ್ಮ ಭೂಮಿಯನ್ನು ಸ್ವಾಧೀನಪಡಿಸ್ಕೋಬೇಕು ಅಂತ ಹೇಳ್ತಿದ್ದಾರೆ. ಕೊಡಕ್ಕಿಲ್ಲ ಅಂತ ನಾನು ನಿಮಗೆ ಕೊಡಕ್ಕಿಲ್ಲ ಅಂತ ಕಣಪ್ಪ ಸ್ವಾಮಿ. ಜಮೀನು ಮಾತ್ರ ನಾನು ಕೊಡಲ್ಲ. ನನ್ನ ಮಕ್ಕಳು ಇಬ್ಬರು ಅವ್ರೆ, ಇಬ್ರು ಕೂಲಿಗೆ ಹೋಯ್ತಾರೆ. ಇವ್ರು ಕೊಡೋದು ದುಡ್ಡು ಸಾಲಲ್ಲ ಅಂತ ಕೂಲಿಗೆ ಹೋಯ್ತಾರೆ ಇಬ್ರು. ಬೇಕಾದ್ರೆ ಅವ್ರನ್ನೂ ಪೋಟಾಡಿ ಕೂಲಿಗೆ ಹೋಯ್ತಾರೆ. ನಿಜ ಹೇಳ್ತಾ ಇದ್ದೀನಿ, ಸುಳ್ಳು ಹೇಳಲ್ಲ. ಆ ದುಡ್ಡು ಸಾಲಲ್ಲ. 1.5 ಲಕ್ಷ ನಮ್ಮ 3 ಜನ ಅವ್ರ ಮಕ್ಕಳು ಮರಿ, ಇವ್ರ ಮಕ್ಕಳು, ಇವ್ರ 3 ಜನ ಮಕ್ಕಳು, ಅವ್ನ ಮುಂದೆ ಅವ್ರ 3 ಜನ ಅವ್ರಿಗೆ ಸಾಲ್ತದ 1.5 ಲಕ್ಷ ಇವ್ರು ದುಡ್ಡು ಕೊಟ್ರೆ. ಎಷ್ಟು ಎಕರೆ ಭೂಮಿ ಇದೆ ಅಜ್ಜಿ ನಿಮ್ದು? ಅದು 4.75 ಎಕರೆ ಇದೆ. 4.75 ಎಕರೆ ಇದೆ. ಈಗ ನೀವು ಇಲ್ಲೇ ಹುಟ್ಟಿ ಬೆಳೆದು ಆಡಿ ಕಲ್ತವರು, ಜೀವನ ಮಾಡಿದವರು ನಾವಿಲ್ಲೇ. ನಮ್ಮ ತಾತ ಸಂಪಾದನೆ ಮಾಡಿದ್ವು. ನಮ್ಮ ಭೂಮಿ ಅದು. ನಮ್ಮ ಭೂಮಿ ನಮ್ಗೆ ಯಾರು ಕೊಟ್ಟಿಲ್ಲ, ಯಾರು ಸುಖದಲ್ಲಿ ಕೊಟ್ಟಿಲ್ಲ. ಗೇರಿ ಸಂಪಾದನೆ ಮಾಡಿರೋದು. ಗೇರಿ ಸಂಪಾದನೆ ಮಾಡಿ ತಗೊಂಡಿರೋದು ಆವಾಗಿನ ಕಾಲದಲ್ಲಿ. ತಾತ ಮುತ್ತಾತ ಜಮೀನು ಅದು. ಅಂದಂಗೆ ನಮಗೆ ಕೊಟ್ಟಿರೋದು ಅವರು. ನಾವು ಬಂದ ಮೇಲೆ ನಮ್ಮ ಮಕ್ಕಳಿಗೆ, ನಮ್ಮ ಯಜಮಾನ್ರಿಗೆ ಕೊಟ್ಟದ್ದು. ಈಗ ಸರ್ಕಾರ ಈ ಥರ ಹೇಳ್ತಿದೆಯಲ್ಲ, ನಾವು ಕೊಡಕ್ಕಿಲ್ಲ ಅಂತ ನಾವೇನು ತಿಳ್ತೀನಿ. ಆಮೇಲೆ ಅವ್ರು ಕೂಲಿಗೂ ಕರ್ಕೊಳಲ್ರಿ. ನಾವೇನು ತಿಳ್ತೀನಿ ನಾನು. ನಮ್ಮ ಮಕ್ಕಳು ಕೂಲಿಗೂ ಕರ್ಕೊಳಲ್ರು. ಆ ಬೀದಿ ಮೊಣ್ಮುಕ್ಬೇಕಾಯ್ತದೆ. ಅವರು ಮೊಣ್ಮುಕ್ಬಿಟ್ಟಲ್ರಿ ಈ ಸತ್ತಿಕೊಂಡು ಸಾಯ್ಬೇಕು ಅವರು. ಅಲಾಜಿ, ಈಗ ಈ ರಾಜ್ಯದ ಮುಖ್ಯಮಂತ್ರಿಗಳು ಬಿಡದಿಯಲ್ಲಿ ರೈತರು ಅವ್ರು ಕಣ್ಣು ಹಾಕ್ಬಿಟ್ರಲ್ಲ. ಕಣ್ಣು ಹಾಕ್ಬಿಟ್ಟು ಅದ್ ಕಡೆ ಅದ್ರಲ್ಲಿ ತಗೊಳ್ಳಿ ಹೇಳು. ದೊಡ್ಡ ಕಡೆ ಕನಕಪುರ ತಾಲೂಕಲ್ಲಿ ಎಷ್ಟಾದ ಜಮೀನು, ಬೇಕಾದಷ್ಟು ಜಮೀನು ಅದು ತಗೊಳ್ಳಿ ಹೇಳು. ಇಲ್ಲೇ ಐತೆ ಬೈರ್ಮಂಗದಲ್ಲಿ ನೀರಾವರಿ ಇದು. ಅವ್ರು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿ ಆಡು ಕುರಿ ಇರೋರು ಏನು ಮಾಡ್ತಾರೆ, ದನ ಕರ ಇರೋರು ಏನು ಮಾಡ್ತಾರೆ. ಅವರೆಲ್ಲ ಹಾಳಾಗೋಯ್ತಾರಲ್ಲ, ಎಲ್ಲ ಸತ್ತೋಯ್ತಾರೆ. ಅವ್ನು ನೆಮ್ಮದಿಯಾಗಿರ್ಬೇಕು. ಅವ್ನ ಹೆಂಡ್ರು ಮಕ್ಕಳು ಹಂಗೆ ಹೇಳೋದು ನಾನು. ಅವ್ನ ಹೆಂಡ್ರು ಮಕ್ಕಳು ನೆಮ್ಮದಿಯಾಗಿರ್ಬೇಕು. ನಾವು ಅದರಿಂದ ನಾವು ಜೀವನ ಮಾಡ್ತಾ ಇರೋದು. ಈಗ ನಾವು ಕೆಲ್ಸಕ್ಕೆ ಕರ್ಕೋತಾರ ಅವರು. ಅಪಾಟಿ ಸುಳ್ಳು ಹೇಳಿ ತಗೊಳಕ್ ಬಂದವ್ರೀಗ. ಹೇಳಿ. ಜಮೀನು ನೋಡಿ ಆಸೆ ಪಟ್ಟು ಇದೆಲ್ಲ ಕ್ರಾಸ್ಕೊಳಕ್ಕೆ ಬಂದಿರೋರು ನಾಳೆ ಸಾಕ್ತಾರೆ ಅವರು. ಆ ಮೊಮ್ಮಕ್ಕಳದೇನೋ ಆಗೋಯ್ತದೆ. ಮೊಮ್ಮಕ್ಕಳು ಏನು ತಿಂತಾರೆ? ಅವ್ರ ಹೊಟ್ಟೆ ಹುಟ್ಟಿರೋರು ಏನು ತಿಂತಾರೆ? ಅಲಾಜಿ, ಸಿಎಂ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಲ್ಲಿ ರೈತರು ಎಲ್ಲ ಬಂಜರ್ ಭೂಮಿ ಇದೆ, ಖಾಲಿ ಭೂಮಿ ಇದೆ, ರೈತರು ವ್ಯವಸಾಯನೇ ಮಾಡ್ತಿಲ್ಲ ಅಂತ. ಒಂದು ಯಾಕೆ ಮಾಡ್ತಾ ಇಲ್ಲ ನಡೀರಿ. 20 ಎಕರೆ ಜಮೀನು ಅದೇ ಅಲ್ಲಿ. ಅವ್ರು 3 ಜನ ಅವ್ರ ಹೊಲದಲ್ಲಿ. ಅವ್ರನ್ನ ಕರ್ಕೋತೀನಿ ನಡೀರಿ. ಅವ್ರಿಗೂ ಅಷ್ಟೇ ಅದೇ. ತಾತನ ಸೊಪ್ಪದು ಆವಾಗಿನ ಕಾಲದ. ಇವಾಗೆ ಎಷ್ಟು ತಲೆ ಹೋಗ್ಬಿಟ್ಟಿಯತ್ತೋ. ಇವ್ನು ಕೊಟ್ಟಿದ್ನೆ, ಇವಾಗ ತಗೋತೀನಿ, ನನ್ಗೆ ಬೇಕು ಅಂತ ಬಂದಿರೋನು ಕೊಟ್ಟಿದ್ದೆ ನಮಗೆ. ಹೇಳ್ರಿ. 2 ಕೋಟಿ ಬೇಡ. ಅವನೊಂದು ನಮ್ಗೆ 10 ಕೋಟಿ ಕೊಟ್ಟರು ಬೇಡ. ನಮ್ಗೆ ಜಮೀನೇ ಬೇಕು. ನಾವು ಇಷ್ಟುದ ಸೊಸೆ ಕೊಂಡ್ರೆ ನನ್ನ ಗಂಡನ ಕಟ್ಕೊಂಡು ನೀರು ಉದಿ ಆ ಸೊಸೆ ಸಾಕಿ ಫಸಲು ಬಂದಾಗ ಹಂಗೆ ಬಿಟ್ಕೊಡ್ಬೇಕು ಅನ್ನೋದೇನದೆ. ನಮ್ಮ ಅಟ್ಟೂರೇನೆ ತಗೊಳ್ಬಿಡ್ತದೆ ಅವನಿಗೆ. ಅವನಂತೂ ಉದ್ಧಾರ ಆಗಲ್ಲ. ನಾವು ಎಷ್ಟು ಸಂಕಟ ಪಡ್ತೀವಿ ಗೊತ್ತೇ ಹೊಲ್ತಕ್ಕೆ ಹೋದ್ರೆ. ನಮ್ಮ ಹೊಟ್ಟೆ ಉರಿನೇ ಅವ್ನಿಗೆ ತಗುಲ್ತದೆ. ಅವನಂತೂ ಉದ್ಧಾರ ಆಗಲ್ಲ. ಯಾವನೇ ಮಡಿಕೊಳ್ಳಿ ಅವನು ಉದ್ಧಾರ ಆಗಲ್ಲ. ಅವನು ಹೊಲ್ತಕ್ಕೆ ಬರಲಿ, ನಾನು ಧೂಳೆ ಊದ್ಬಿಡ್ತೀನಿ. ನನಗೇನಾರ ಸಾದ್ರ ಕೊಟ್ಟರೆ ಪರ್ಕೆಲೆ ಹೊಡಿತೀನಿ ಅವನಿಗೆ. ಅಷ್ಟೇ ನನಗೆ ಅದೇ. ನನಗೆ ಅಷ್ಟೇ ನೋವು. ನಾನು ತಗೊಂಡೋಗಿ ಜೈಲಿಗೆ ಹಾಕ್ಬಿಟ್ರೆ ಪರಲ್ಲ, ಹೊಡೆದೇ ಹಾಕ್ಬಿಡ್ತೀನಿ ಪರ್ಕೆಲಿ. ನಮ್ಮ ಭೂಮಿ ನೋಡಿ ನಡೀರ್ಬೇಕಾದ್ರೆ ನಮ್ಗೆ ಅಷ್ಟೇ ಹೊಟ್ಟೆ ಉರಿ, ನಮ್ಗೆ ಸಂಕಟ. ಆ ಥರ ಬಂದವರಲ್ಲ ಸರಿನಾ. ಅವ್ರೇನೋ ಕೊಟ್ಟಿದ್ರೆ ಅವ್ರು ಗೌರ್ಮೆಂಟ್ ಜಾಗ ತಗೊಳ್ಳಿ. ಅವರು ಗೌರ್ಮೆಂಟಿಂದ ಕೊಟ್ಟಿರೋ ನಮಗೆ ಸುಖವಾದ ಜೀವನ ಮಾಡ್ರಿ ಅಂತ. ನಾವು ನೆಲ ಕೆರ್ದಿದ್ದೀವಿ ಆವಾಗ ಆ ಕಾಲದಲ್ಲಿ. ಮಳೆ ಇಲ್ಲದೆ 3 ವರ್ಷ ಅಲ್ದಿದ್ದೀವಿ. ಸೊಪ್ಪು ಕಿತ್ಕೊಂಬಂದು ತಿಂದಿದ್ದೀವಿ ಉಪ್ಪಾಕಿ. ಪರಂಗಿ ಹಣ್ಣು ಕಿತ್ಕೊಂಬಂದು ಉಪ್ಪಾಕಿ ತಿಂದಿದ್ದೀವಿ. ಜಮೀನು ಇದ್ಕೊಂಡು ಮಳೆ ಒಯ್ದೋಯ್ತಲ್ಲ. ಅವಾಗ ನಮ್ಗೆ ಸಾಕ್ಬೇಕಾಯ್ತು ಅವರು. ನಮ್ಮ ಮಕ್ಕಳನ್ನ ಸಾಕ್ಬೇಕಾಗಿತ್ತು. ಇಷ್ಟೆಲ್ಲ ನಾನು ಮಾತಾಡಿದ್ದೀನಿ. ಇನ್ನೂ ಬೇಕಾದಷ್ಟು ಬೋದಾಕ್ಬಿಟ್ಟಿನಿ. ಇವಾಗ ಬೈತಾ ಇಲ್ಲ. ಎಲ್ಲದರಲ್ಲೂ ಬಂದದೆ. ಅಜ್ಜಿ ಹೇಳ್ತಿರುವಂತ ಮತ್ತು ಅಜ್ಜಿ ನಿಮ್ಮ ಹೆಸರು? ಜಯಮ್ಮ. ನಮ್ಗೆ ಹೊಟ್ಟೆವ್ರಿ ತಿರ್ಕೊಂಡ್ರೆ ನನಗೆ ಆ ಜಮೀನು ನೋಡಿದ್ರೆ ಮಾತ್ರ ನನ್ಗೆ ಹೇಳಾನೇ ಬರೋದು. ಸಂಕಟ ಮೇನ್ರಿ ಆ ಜಮೀನು ನೋಡಿದ್ರೆ. ನೀವೇ ಹೋಗಿ ನೋಡೋಗ್ರಿ, ಇವ್ರ ಕದ್ನಿಗೆ ಹೋಗಿ. ಅವ್ರಿಗೆ ಬಿಟ್ಟು ಕೊಡ್ಬೇಕು ಅನ್ನೋದೇನ್ರಿ ಅಷ್ಟೇ ಹೇಳ್ರಿ. ನಮ್ಮನೆಯ ಸಾಕಿದ್ದಾರೆ. ಇವಾಗ ಅವರು ಅದು ಸಾಲ ಕೂಲಿಗೆ ಇವ್ನು ನೋಡಿ, ಇವನು ಮಗನೆ ಅಲ್ಲಿ ಬಂದೋದವನು ಮಗನೆ. ಅವನು ಹೋಯ್ತಾನ ಕೂಲಿಗೆ, ಇವನು ಹೋಗಿ ಬಂದವ್ ನೋಡ್ರಿ. ಅವನಿಗೂ 3 ಮಕ್ಕಳವೆ, ಅವನಿಗೂ 2 ಮಕ್ಕಳವೆ. ಅವರೆಲ್ಲ ಹೆಂಗೆ ಜೀವನ ಮಾಡ್ತಾರೆ? ಇವಾಗ ತಗೊಬಿಡ್ತಾರ್ರಿ. ನನ್ಗೆ ಗೊತ್ತು. ಹಬ್ಬನ ಕುಪ್ಪೆ ನಮ್ಮ ಮಾವ ಹುಟ್ಟಿದ್ದು ಮನವತನಕ್ಕೆ ಮದುವೆ ಮಾಡ್ಕೊಂಡಿದ್ರು. ಅಲ್ಲಿ ಎಲ್ಲ ಸತ್ತೋದ್ರು. ಈಗ ಜಮೀನು ಕೂರಿ ಮಾಡ್ಕೊಬಿಟ್ರಲ್ಲ, ಇಸಾಕ್ ಕುಡ್ ಸತ್ರು ಹಾಕೊಂಡಂಗೆ. ನನ್ಗೆ ಗುರ್ತು ಚೆಂದಾಗಿ ಅವರು.
ನಾನು ಅವಾಗ ಬಂದೆ ವಸ್ತು ಗಂಡು ಕಟ್ಕೊಂಡ್ಬಂದಾಗ ಮದುವೆ ಮಾಡ್ಕೊಂಬಂದಾಗ ಅಲ್ಲಿ ನಮ್ಮ ಮಾವನ ಮನೆ ಅಲ್ಲಿ ಹೋಗೋನಲ್ಲ ಸ್ವತ್ರು ಎಲ್ಲ ಕೆಲಸ ಕೊಡ್ದೇವುದು ಊಟ ಇಲ್ಲದೆ ಸ್ವತ್ರು ಹಂಗೆ ಆಗೋದು ಇಲ್ಲಿ ಬೈರಮಂಗಲದಲ್ಲೂ ಜನಗಳು ಆಡು ಮಡಗಿರೋರು ಕುರಿ ಮಡಗಿರೋರು ದನ ಮಡಗಿರೋರು ಅವ್ರು ನಮ್ಮ ಗದ್ದೆಲಿ ಉತ್ತಾಕೋತಾರಲ್ಲ ನಮ್ಮ ಜಮೀನಲ್ಲಿ ಇವರೇನು ಮಾಡ್ತಾರೆ ಇಲ್ಲಿ ನಿಂತಿರೋರು ನಮ್ಮದು ಮಾಡ್ತಾವ್ರಲ್ಲ ಇವರು ಏನು ಮಾಡ್ತಾರೆ ಆಮೇಲೆ ಹೇಳ್ರಿ ಜಯಮ್ಮನವರ ಮಾತು. ಸರ್ಕಾರ ಈ ಜಯಮ್ಮನವರ ಕಣ್ಣೀರಿಗೆ ಉತ್ತರವನ್ನು ಕೊಡಲೇಬೇಕು. ಇಂತಹ ಹಿರಿಯರ ಕಣ್ಣೀರು ಜೊತೆಗೆ ಶಾಪ ಇದೆಯಲ್ಲ ಅದು ತಟ್ಟುತ್ತೆ ಅಂತೇಳಿ ಅವರು ನೇರವಾಗಿ PNS ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದಾಗ ಬೇಸರವನ್ನು ಹೊರ ಹಾಕ್ತಿರುವಂಥದ್ದು. ನೋಡಿ, ಇದು ಯಾವುದೇ ಒಂದು ಉತ್ಪ್ರೇಕ್ಷೆ ಇಲ್ದಂಗೆ ಅಥವಾ ಯಾವುದೇ ಒಂದು ಮೋಟಿವ್ ಇಲ್ದಂಗೆ ವಯಸ್ಸಾಗಿದೆ ಈ ಕಾಲದಲ್ಲಿ. ಸೊ ಇವರ ಜಮೀನನ್ನು ಗುತ್ತಿಗೆ ಕೊಟ್ಟಿದ್ದಾರೆ, ಅದರಿಂದ ಒಂದಿಷ್ಟು ಆದಾಯ ಬರ್ತಿದೆ, ಅದರಲ್ಲೇ ಇವರ ಜೀವನ ಸಾಗ್ತಿದೆ. ಸೊ ನೀವು ರೈತರು ಇವರಿಗೇನೋ ಒಂದಿಷ್ಟು ಅಮೌಂಟ್ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ತೆಗೆದುಕೊಂಡು ಈ ವಯಸ್ಸಲ್ಲಿ ಏನ್ ಮಾಡ್ತಾರೆ? ನಮ್ಮ ಜಮೀನು ನಮ್ಮ ಹಕ್ಕು, ನಮಗೆ ನಮ್ಮ ಜಮೀನೇ ಮುಖ್ಯ ಅನ್ನುವಂತ ಸಾಲ ಅಲ್ಲ, ನಾನು ಅವ್ರು ಏನ್ ನೋಡ್ಕೋತಾರೆ, ಅವ್ರ ಸಾಲ ಹಂಗೂ ಕೂಲಿಗೆ ಹೋಗ್ತಾರೆ. ಇದಿಷ್ಟು ಜಯಮ್ಮನವರು ಹೇಳ್ತಿರುವಂತ ಮಾತು. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ನಾನು ಅಥರ್ವ ರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.